ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವಾಗ ಚಳಿಗಾಲ ಸ್ಟಾರ್ಟ್ ಆಯಿತು ಅಂದರೆ ಸ್ಕಿನ್ ಪ್ರಾಬ್ಲಮ್ಸ್ಗಳು ಒಂದಾದ್ಮೇಲೆ ಒಂದು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತು ನಾನು ಮುಖದಲ್ಲಿ ಆಗೋ ಪ್ರಾಬ್ಲಮ್ಸ್ ಬಗ್ಗೆ ತಂದಿಲ್ಲ. ಇವತ್ತು ನಾನು ಜಿಯಾನ್ ಹಾಯ್ ಹೇಳ್ಬಿಡು. ಸೊ ಇವತ್ತು ನಾನು ಮುಖದಲ್ಲಾಗೋ ಪ್ರಾಬ್ಲಮ್ಸ್ ಬಗ್ಗೆ ತಂದಿಲ್ಲ. ಸೊ ಇವತ್ತು ನಾನು ನಿಮ್ಮ ಕಾಲಲ್ಲಾಗೋ ಪ್ರಾಬ್ಲಮ್ಸ್ ಬಗ್ಗೆ ತೊಗೊಂಡು ಬಂದಿದ್ದೀನಿ. ಸೊ ಏನಂದರೆ ಚಳಿಗಾಲ ಬಂತು ಅಂದರೆ ಇಮ್ಡಿಗಳು ಹೊಡ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಒಂಥರ ನಮಗೆ ಏನನ್ಸುತ್ತೆ ಅಂದರೆ ಏನಾದರೂ ಮಾಡಬೇಕು ಅಂತ ಅನ್ನಿಸ್ತಿರತ್ತೆ. ಕೆಲವೊಂದು ಸರಿ ಸಲನ್ಗೆ ಹೋಗಿ ಪಡಿಕ್ಯೂರ್ ಅದೆಲ್ಲ ಮಾಡಿಸ್ಕೊಂಬರ್ತೀವಿ. ಕೆಲವೊಂದು ಸರಿ ನಮಗೆ ಟೈಮ್ ಇರಲ್ಲ, ಮನೇಲೇ ಏನಾದರೂ ಮಾಡ್ಕೊಬೇಕು ಅಂತಿರ್ತೀವಿ. ಸೊ ಇವತ್ತು ಮನೇಲೇ ನಾವು ಏನಾದರೂ ಹೇಗೆ ಮಾಡ್ಕೊಳ್ಳೋದು ಅಥವಾ ಫುಡ್ ಸ್ಪಾ ಹೇಗೆ ಮಾಡ್ಕೊಳ್ಳೋದು ಮನೇಲೆ ಅಂತ ತಿಳಿಸ್ಕೊಡ್ತೀನಿ. ನಾನು ಹೇಗೆ ಮನೇಲೆ ಪೆಡಿಕ್ಯೂರ್ ಮಾಡ್ಕೊತೀನಿ ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ತಡ ಮಾಡೋದು ಬೇಡ, ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನೀವೇ ನೋಡ್ಬೋದು ನಾನು ಫಸ್ಟು ಇದು ಏನು ಫುಡ್ ಸ್ಪಾ ಮಾಡ್ಕೊಳ್ಳೋಕೆ ಮುಂಚೆ ನನ್ನ ಹಿಂಡಿಗಳು ಹೇಗಿದೆ ಅಂತ. ಸೊ ನಾನು ಇದನ್ನು ಫುಲ್ಲು ಒಟ್ಟೋಗುತ್ತೆ ಅಂತ ಹೇಳೋದಿಲ್ಲ, ಬಟ್ ಆದಷ್ಟು ಅದು ಒಂದು 70 to 80% ಅದು ಎಲ್ಲ ಕಡಿಮೆ ಆಗುತ್ತೆ. ಸೊ ನೋಡ್ಬೋದು ನೀವು, ನಾನು ಆಫ್ಟರ್ ಕೂಡ ತೋರಿಸ್ತೀನಿ. ಫ್ರೆಂಡ್ಸ್, ಫಸ್ಟು ನಾನು ಏನೇ ನನ್ನ ಕಾಲ್ದು ಕೇರ್ ಮಾಡಬೇಕಾದ್ರೆ ಫುಡ್ ಸ್ಪಾ ಅಥವಾ ಪೆಡಿಕ್ಯೂರ್ಗೆ ಏನು ಹೇಳ್ತೀವಿ ಅದು ಮಾಡಬೇಕಾದ್ರೆ ನಾನು ಫಸ್ಟು ನಾನು ನೇಲ್ ಪಾಲಿಶ್ಗಳು ಏನು ಹಚ್ಕೊಂಡಿರ್ತೀನಿ ಅದೆಲ್ಲ ತೆಗಿತೀನಿ. ಸೊ ನಾನು ನೇಲ್ ಪೇಂಟ್ ರಿಮೂವ್ ಮಾಡೋದಕ್ಕೆ ಯಾವುದಾದ್ರೂ ಯೂಸ್ ಮಾಡ್ಬೋದು. ನಾನು ಒಂದೊಂದ್ಸರಿ ನೈಕಾದು ಯೂಸ್ ಮಾಡ್ತೀನಿ, ಒಂದೊಂದ್ಸರಿ ಕಲರ್ ಬಾರ್ದು ಯೂಸ್ ಮಾಡ್ತೀನಿ. ಸೊ ಪರ್ಟಿಕ್ಯುಲರಾಗಿ ಇದೆ ಅಂತ ಹೇಳಕ್ಕೆ ಬರಲ್ಲ. ಸೊ ಯಾವುದಾದ್ರೂ ಸರಿ, ಸದ್ಯಕ್ಕೆ ಅವಾಗ ನನ್ನ ಹತ್ರ ಯಾವುದು ಇರುತ್ತೆ ಅದನ್ನು ತೊಗೊಂಡು ನಾನು ರಿಮೂವ್ ಮಾಡ್ತೀನಿ. ಸೊ ಅದಾದಮೇಲೆ ನೆಕ್ಸ್ಟು ನಾನು ಪೆಡಿಕ್ಯೂರ್ ಕಿಟ್ ಬರುತ್ತೆ ನಿಮಗೆ, ಅಂದರೆ ನೇಲ್ ಕಟ್ ಮಾಡೋದಕ್ಕೆ ಅದಕ್ಕೆಲ್ಲ. ಸೊ ಅದು ನೀವು ತೊಗೋಬೋದು, ಅಥವಾ ನಾರ್ಮಲ್ ನೇಲ್ ಕಟ್ಟರ್ ಯೂಸ್ ಮಾಡಿದ್ರೆ ಸಾಕು. ಸೊ ನನಗೆ ಯಾರೋ ಗಿಫ್ಟ್ ಕೊಟ್ಟಿದ್ದಿತ್ತು, ಸೊ ಅದನ್ನೇ ಯೂಸ್ ಮಾಡ್ತಿದ್ದೀನಿ ಇವಾಗ. ಸೊ ನಾನು ನೇಲ್ಸ್ ಎಲ್ಲ ಕಟ್ ಮಾಡ್ತೀನಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೋಬೋದು. ಸದ್ಯಕ್ಕೆ ನನಗೆ ಇವತ್ತು ಯಾವುದು ಶೇಪ್ ಇಷ್ಟ ಇರಲಿಲ್ಲ, ಫುಲ್ ನೇಲ್ ಕಟ್ ಮಾಡಬೇಕು ಅಂತ ಇತ್ತು, ತುಂಬ ಚಿಕ್ಕದಾಗಿರಬೇಕು ಅಂತ. ಸೊ ಅದಕ್ಕೆ ಫುಲ್ ನೇಲೆಲ್ಲ ಕಟ್ ಮಾಡಿದೆ. ಸೊ ಅದಾದಮೇಲೆ ನೆಕ್ಸ್ಟು ಇಮ್ಡಿ ಹೊಡ್ಕೊಂಡಿರುತ್ತೆ, ತುಂಬ ಡ್ರೈ ಸ್ಕಿನ್ ಇರುತ್ತೆ, ಡೆಡ್ ಸ್ಕಿನ್ ಇರುತ್ತೆ. ಸೊ ಅದನ್ನೆಲ್ಲ ರಿಮೂವ್ ಮಾಡೋದಕ್ಕೆ ನಾನು ಕ್ಯಾಲಸ್ ರಿಮೂವರ್ ಯೂಸ್ ಮಾಡ್ತೀನಿ. ಇದು ಹಾರ್ಡ್ ಸ್ಕಿನ್ನು, ಕ್ರ್ಯಾಕ್ಡ್ ಹೀಲ್ಸು, ರಫ್ ಸ್ಕಿನ್ನು, ಡ್ರೈ ಡೆಡ್ ಸ್ಕಿನ್ನ ಎಫೆಕ್ಟಿವ್ ಆಗಿ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ 3 ರೋಲರ್ ಹೆಡ್ಸ್ ಇದೆ. ಅದರಲ್ಲಿ ಬಂದರೆ ನಿಮಗೆ ಫೈನ್ ಗ್ರೈಂಡೆಡ್ ಹೆಡ್, ಮೀಡಿಯಮ್ ಗ್ರೈಂಡೆಡ್ ಹೆಡ್, ಕೋರ್ಸ್ ಗ್ರೈಂಡೆಡ್ ಹೆಡ್, ನಿಮ್ಮದು ಹಾರ್ಡ್ ಸ್ಕಿನ್ನು ಮತ್ತು ಡ್ರೈ ಡೆಡ್ ಸ್ಕಿನ್ನ ರಿಮೂವ್ ಮಾಡೋದಕ್ಕೆ. ಹಾಗೆಯೇ IPX7 ವಾಟರ್ ಪ್ರೂಫ್ ಇದು. ಹಾಗೆ ಇದು ವೆಟ್ ಮತ್ತು ಡ್ರೈ ಕಂಡೀಷನಲ್ಲಿ ಎರಡೂ ಕೂಡ ಯೂಸ್ ಮಾಡ್ಬೋದು. ಬ್ಯಾಟ್ರಿ ಬರುತ್ತೆ ನಿಮಗೆ 45 ಮಿನಿಟ್ಸ್ ಬರುತ್ತೆ. ಇದು ಚಾರ್ಜ್ ಮಾಡೋಕ್ಕೂ ಕೂಡ ನಿಮಗೆ ಕೊಟ್ಟಿರ್ತಾರೆ. ನೋಡ್ಬೋದು ನೀವು ಇದು ಎಷ್ಟು ಚೆನ್ನಾಗಿ ರಿಮೂವ್ ಮಾಡುತ್ತೆ ಅಂದರೆ ಪ್ರತಿಯೊಂದು ನಿಮ್ಮದು ಏನಿರುತ್ತೆ ಉಳ್ಕೊಂಡಿರುತ್ತಲ್ಲ ಲೆಗ್ಗು, ಅದನ್ನೆಲ್ಲ ರಿಮೂವ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ನಿಮ್ಮ ಸ್ಕಿನ್ ಕೂಡ ಸಾಫ್ಟಾಗಿ ಸ್ಮೂತಾಗಿ ಆಗುತ್ತೆ. ಆಮೇಲೆ ನೀವು ಟಚ್ ಮಾಡಿದ್ರೆ ಅದು ರಿಮೂವ್ ಮಾಡಿ ನೀವೇ ನೋಡ್ಬೋದು ಎಷ್ಟು ಸಾಫ್ಟಾಗಿ ಅನಿಸುತ್ತೆ. ನೆಕ್ಸ್ಟು ನಾನು ಡೆಡ್ ಸ್ಕಿನ್ಸ್ ಎಲ್ಲ ರಿಮೂವ್ ಮಾಡಿದ್ಮೇಲೆ ಒಂದು ಫುಡ್ ಸ್ಪಾ ಮಾಡ್ಕೋಬೇಕಲ್ವಾ. ಸೊ ಅದಕ್ಕೆ ನಾನು ಅಗಾರೋ ರಾಯಲ್ ಫುಡ್ ಸ್ಪಾ ಯೂಸ್ ಮಾಡ್ತೀನಿ. ಇದರಲ್ಲಿ ನಿಮಗೆ ಸೂತಿಂಗ್ ಸ್ಪಾ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಫ್ಯಾಟಿಗ್ ರಿಲೀವ್ ಆಗುತ್ತೆ, ನಿಮ್ಮ ಸ್ಕಿನ್ ಕೂಡ ಸಾಫ್ಟ್ ಆಗುತ್ತೆ. ಇದರಲ್ಲಿ 6 ಮೋಟರೈಸ್ಡ್ ಮಸಾಜರ್ ರೋಲರ್ ಇದೆ. ಸೊ ಇದು ಫ್ಯಾಟಿಗ್ನ ರಿವೀಲ್ ಮಾಡುತ್ತೆ. ಫುಡ್ ಪೇನ್ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ನೀವು ಸ್ಲೋ ಮತ್ತು ಫಾಸ್ಟ್ ಸ್ಪೀಡ್ ಸೆಟ್ಟಿಂಗ್ಸ್ ಕೂಡ ಇದರಲ್ಲಿ ಇದೆ. ಹೀಟಿಂಗ್ ಫಂಕ್ಷನ್ ಕೂಡ ಇದೆ, ಅಡ್ಜಸ್ಟೇಬಲ್ ಮಾಡ್ಕೋಬೋದು. 35 ಇಂದ 48 ಡಿಗ್ರಿ ನೀವು ಅಡ್ಜಸ್ಟ್ ಮಾಡ್ಬೋದು. ಹಾಗೆಯೇ ಇದರಲ್ಲಿ ಬಬಲ್ ಫಂಕ್ಷನ್ ಇದೆ. ಸೊ ಇದು ಒಂದು ಸ್ಪಾ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ ಅಂತ ಹೇಳ್ಬೋದು. ನಿಮ್ಮ ಫೀಟ್ನ ಪ್ಯಾಂಪರ್ ಮಾಡುತ್ತೆ, ಬಾಡಿ ಮೈಂಡ್ ಎಲ್ಲನೂ. ಟೈಮರ್ ಕೂಡ ಅಡ್ಜಸ್ಟ್ ಮಾಡ್ಬೋದು ನೀವು ಅಪ್ ಟು 60 ಮಿನಿಟ್ಸ್ವರೆಗೂ. ಹಾಗೆಯೇ ರೊಟೇಟಿಂಗ್ ಕ್ಯಾಲಸ್ ರಿಮೂವರ್ ಕೂಡ ಇದೆ. ಇದರಲ್ಲಿ ಅರ್ತ್ ಲೀಕೇಜ್ ಪ್ರೊಟೆಕ್ಷನ್ ಕೂಡ ಇದೆ.
ಫ್ರೆಂಡ್ಸ್ ನೋಡಿದ್ರಲ್ವಾ, ಸೊ ನಾನು ಈ ಥರ ನಾನು ಫುಡ್ ಸ್ಪಾ ಮನೇಲೇ ಮಾಡ್ಕೊತೀನಿ. ಫುಡ್ ಸ್ಪಾ ಎಲ್ಲ ಮಾಡಾದ್ಮೇಲೆ ಅಯ್ಯೋ ಈ ನೀರನ್ನು ಹೊರಗಡೆ ಹಾಕ್ಬೇಕಾದ್ರೆ ಈ ಥರ ಮಾಡಿ ಹಾಕಬೇಕು ಅನ್ನೋದೆಲ್ಲ ಏನೇ ಇಲ್ಲ. ಆರಾಮಾಗಿ ನಾನು ಇವಾಗ ತೋರಿಸ್ತೀನಿ, ಆ ಥರ ನೀವು ರಿಮೂವ್ ಮಾಡ್ಬೋದು ವಾಟರ್ನ. ಸೊ ಏನಂದರೆ ನನಗೆ ಫುಡ್ ಸ್ಪಾ ಮಾಡ್ಕೊಂಡಾದ್ಮೇಲೆ ನಂಗೆ ಒಂಥರ ಏನು ಅನಿಸುತ್ತೆ ಅಂದರೆ ಒಂಥರ ರಿಲ್ಯಾಕ್ಸ್ ಆಗಿರೋ ಥರ ಫೀಲ್ ಆಗುತ್ತೆ. ಮತ್ತು ಏನಾದರೂ ಡೆಡ್ ಸ್ಕಿನ್ ಸೆಲ್ಸ್ ನಾನು ರಿಮೂವ್ ಮಾಡಬೇಕಾದ್ರೆ ಏನಾದರೂ ಉಳ್ಕೊಂಡಿದ್ರೆ ಡೆಡ್ ಸ್ಕಿನ್ನು, ಡ್ರೈ ಸ್ಕಿನ್ನು, ಅದು ಕೂಡ ಇದರಲ್ಲಿ ಆದಷ್ಟು ರಿಮೂವ್ ಆಗುತ್ತೆ ಅಂತ ಹೇಳ್ಬೋದು. ನೀವು ಬೇಕಾದ್ರೆ ಡೈರೆಕ್ಟಾಗಿ ಇದನ್ನೇ ಯೂಸ್ ಮಾಡ್ಬೋದು. ಅಕಸ್ಮಾತ್ ನಾವು ಕ್ಯಾಲಸ್ ರಿಮೂವರ್ ಯೂಸ್ ಮಾಡಿಲ್ಲ ಅಂದರೆ ಇದರಲ್ಲೇ ನೀವು ಅಂದರೆ ಫುಲ್ ಅಷ್ಟು ಎಫೆಕ್ಟಿವ್ ಆಗಿಲ್ಲ ಅಂದರೂ ಸ್ವಲ್ಪ ಮಟ್ಟಿಗೆ ಇದು ನಿಮ್ಮದು ಡ್ರೈ ಸ್ಕಿನ್ ಕೂಡ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಹೇಳ್ಬೋದು. ಮನೆಯಲ್ಲೇ ನೀವು ಟಿ ವಿ ಆನ್ ಮಾಡ್ಕೊಂಡು ಕೂತ್ಕೊಂಡು ಇದನ್ನು ಯೂಸ್ ಮಾಡ್ಬೋದು, ಅಥವಾ ಏನಾದ್ರು ಮಕ್ಕಳಿದ್ರೆ ಅವ್ರ ಜೊತೆ ಮಾತಾಡ್ಕೊಂಡು ಕೂಡ ನೀವು ಮಾಡ್ಬೋದು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಏನೇ ಮಾಡಲಿ ಮಾಯ್ಶ್ಚರೈಸ್ ಮಾಡಬೇಕು ಸ್ಕಿನ್ನನ್ನು. ಯಾಕೆಂದರೆ ಈ ಸೀಸನಲ್ಲಿ ಡ್ರೈ ಆಗಿರುತ್ತೆ ಸ್ಕಿನ್ನು. ಒಂದು ಒಳ್ಳೆ ಮಾಯ್ಶ್ಚರೈಸರ್ ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ನು ಕೂಡ ಚೆನ್ನಾಗಿರುತ್ತೆ. ನಂದು ಕಾಲುಗಳನ್ನ ಮಾಯ್ಶ್ಚರೈಸ್ ಮಾಡೋದಕ್ಕೆ ಡಿಸಾನು ವರ್ಜಿನ್ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತೀನಿ. ಇದರಲ್ಲಿ 100% ನ್ಯಾಚುರಲ್ ಇದು ಕೋಲ್ಡ್ ಪ್ರೆಸ್ಡ್ ಅನ್ರಿಫೈನ್ಡ್ ವರ್ಜಿನ್ ಕೊಕೊನಟ್ ಆಯಿಲ್. ನಿಮ್ಮದು ಮಾಯ್ಶ್ಚರೈಸೇಷನ್ಗೆ ಇದು ಹೆಲ್ಪ್ ಮಾಡುತ್ತೆ. 100% ಪ್ಯೂರ್ ವೀಗನ್, ಪ್ರಿಸರ್ವೇಟಿವ್ ಫ್ರೀ ಮತ್ತು ನಾನ್ GMO. ಇದನ್ನ ಕುಕ್ಕಿಂಗು ಯೂಸ್ ಮಾಡ್ಬೋದು, ಬಟ್ ಇದು ಸ್ಕಿನ್ ಮತ್ತು ಹೇರ್ಗೆ ತುಂಬ ಚೆನ್ನಾಗಿರುತ್ತೆ. ನಾನು ಪ್ರಾಡಕ್ಟ್ಸ್ದು ಲಿಂಕ್ಸ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಬೋದು ನೀವು. ಫ್ರೆಂಡ್ಸ್, ನಾನು ಮಸಾಜ್ ಎಲ್ಲ ಮಾಡಾದ್ಮೇಲೆ ನೇಲ್ ಪೇಂಟ್ ತೆಗೆದಿರ್ತೀನಲ್ವಾ, ಸೊ ಒಂದೊಳ್ಳೆ ನೇಲ್ ಪೇಂಟ್ ಮತ್ತೆ ಅಪ್ಲೈ ಮಾಡಿದ್ರೆ ಕಾಲುಗಳು ಕೂಡ ತುಂಬ ಸುಂದರವಾಗಿ ಕಾಣಿಸುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ನೇಲ್ ಪೇಂಟ್ ಹಚ್ತೀನಿ. ಸೊ ನನಗೆ ಯಾವ್ದು ಕಲರ್ ಬೇಕೋ ಅದನ್ನು. ಸೊ ಇಷ್ಟು ನಾನು ನಂದು ಮನೇಲಿ ನಂದು ಕಾಲುಗಳನ್ನ ಕೇರ್ ಮಾಡೋದಕ್ಕೆ ಮಾಡೋಂಥ ಸ್ಟೆಪ್ಸ್ಗಳು. ಸೊ ನೀವು ಎಕ್ಸ್ಟ್ರಾ ಇನ್ನೇನು ಬೇಕಾದ್ರೂ ಆ್ಯಡ್ ಮಾಡ್ಬೋದು. ಒಂದೊಂದ್ಸರಿ ನಾನು ಸ್ಕ್ರಬ್ ಕೂಡ ಮಾಡ್ತೀನಿ. ಸ್ಕ್ರಬ್ ಮಾಡಬೇಕಾದಾಗ ನಾನು ಮನೇಲೆ ಆಲಿವ್ ಆಯಿಲು ಅಥವಾ ಕೋಕೋನಟ್ ಆಯಿಲ್ ಜೊತೆಗೆ ಶುಗರ್ ಹಾಕಿ ಅದರಲ್ಲಿ ಸ್ಕ್ರಬ್ ರೆಡಿ ಮಾಡ್ಕೊಂಡು ಕೂಡ ನಾನು ಒಂದೊಂದ್ಸರಿ ಸ್ಕ್ರಬ್ ಮಾಡ್ತೀನಿ. ಸೊ ಒಂದೊಂದ್ಸರಿ ನನಗೆ ಟೈಮ್ ಇರಲ್ಲ ಸ್ಕ್ರಬ್ ಮಾಡೋದಕ್ಕೆ, ಅವಾಗ ಡೈರೆಕ್ಟಾಗಿ ಇಷ್ಟೇ ಸ್ಟೆಪ್ಸ್ನ ಮಾಡಿ ನಾನು ಮಾಡ್ತೀನಿ. ಸೊ ನೀವು ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ರಿಮೂವ್ ಮಾಡೋದ್ರಿಂದ ಸ್ಕ್ರಬ್ಬು ಒಂದೊಂದ್ಸರಿ ಮಾಡ್ಬೋದು, ಮಾಡ್ದೇನೂ ಕೂಡ ಇರ್ಬೋದು. ಮತ್ತು ನೀವು ಅವಾಗವಾಗ ನಿಮಗೆ ಫ್ರೀ ಟೈಮಲ್ಲಿ ಇದ್ದಾಗ ಆರಾಮಾಗಿ ಕೂತ್ಕೊಂಡಿದ್ದೀವಿ ಅಂದಾಗ ಒಂದು ಒಳ್ಳೊಳ್ಳೆ ಪ್ಯಾಕ್ಗಳನ್ನ ಯೂಸ್ ಮಾಡಿ ಮನೇಲೇ ನೀವು ಬೇಕಾದರೆ ಪ್ಯಾಕ್ಗೆ ನಾವು ಕಡಲೆ ಹಿಟ್ಟು ಮತ್ತು ಅರಿಶಿನ ಯೂಸ್ ಮಾಡಿ ಹಚ್ಬೋದು, ಅಥವಾ ಕಾಫಿ ಪುಡಿ ಹಾಕಿ ಹನಿ ಜೊತೆ ಮಿಕ್ಸ್ ಮಾಡಿ ಯೂಸ್ ಮಾಡ್ಬೋದು. ಅಥವಾ ಎರಡೂ ಬೇಡ ಅಂತಂದರೆ ನೀವು ಹಾಲಿಗೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ಕೂಡ ಹಚ್ಬೋದು. ನಿಮ್ಮ ಸ್ಕಿನ್ ವೈಟ್ನಿಂಗ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಇದು. ಅದ್ರ ಜೊತೆಗೆ ಸ್ಯಾಂಡಲ್ವುಡ್ ಪೌಡರ್ ಕೂಡ ನೀವು ಯೂಸ್ ಮಾಡ್ಬೋದು. ಸ್ಯಾಂಡಲ್ವುಡ್ ಪೌಡರ್ನ ನೀವು ಕರ್ಡ್ ಜೊತೆ ಮಿಕ್ಸ್ ಮಾಡಿ ಹಚ್ಚಿದ್ರೆ ತುಂಬ ಎಫೆಕ್ಟಿವ್ ಆಗಿ ನಿಮಗೆ ವರ್ಕ್ ಮಾಡುತ್ತೆ. ಇಲ್ಲ ಡೈರೆಕ್ಟಾಗಿ ನೀವು ನೀರು ಜೊತೆ ಮಿಕ್ಸ್ ಮಾಡಿ ಕೂಡ ನೀವು ನಿಮಗೆ ಕಾಲುಗಳಿಗೆ ಪ್ಯಾಕ್ ಥರ ಅಪ್ಲೈ ಮಾಡ್ಬೋದು. ಸೊ ಆಗ ಕಾಲಲ್ಲಿ ಏನಾದರೂ ಟ್ಯಾನ್ ಆಗಿದ್ರೆ, ನೀವೇನಾದರೂ ಹೊರಗಡೆ ಟ್ರಾವೆಲ್ ಮಾಡಿ ಬಂದಿರ್ತೀರ, ಆವಾಗ ನಿಮ್ಮ ಕಾಲುಗಳು ತುಂಬ ಟ್ಯಾನ್ ಆಗಿರುತ್ತೆ. ಸೊ ಆ ಟ್ಯಾನ್ ಹಿಂಗೆ ರಿಮೂವ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತೀರ. ಸೊ ಆ ಟೈಮಲ್ಲಿ ಈ ರೀತಿ ನೀವು ಒಂದು ಒಳ್ಳೆ ಸ್ಕ್ರಬ್ ಮತ್ತು ಪ್ಯಾಕ್ ಮಾಡ್ಕೊಳ್ಳೋದ್ರಿಂದ ನಿಮ್ಮದು ಕಾಲುಗಳೇನಾದರೂ ಟ್ಯಾನ್ ಆಗಿದ್ರೆ ಅದನ್ನು ಕೂಡ ರಿಮೂವ್ ಮಾಡ್ಬೋದು. ಸೊ ಇದನ್ನು ನನ್ನದು ಸ್ಮಾಲ್ ಟಿಪ್ಸು. ನೀವು ಎಷ್ಟೊಂದು ಮಾಡಿದ್ದೀನಿ ಆಲ್ರೆಡಿ. ಮನೇಲೇ ಮನೇಲೆ ಸಿಗೋ ಪದಾರ್ಥಗಳು ಯೂಸ್ ಮಾಡಿ ಪೆಡಿಕ್ಯೂರ್ ಕೂಡ ಮಾಡಿದ್ದೀನಿ ನಾನು. ಸೊ ಅದು ನನ್ನ ಚಾನಲಲ್ಲಿ ಸಿಗುತ್ತೆ, ನೀವು ಹೋಗಿ ನೋಡ್ಬೋದು. ಸೊ ಇದು ನಮಗೆ ಮನೇಲೆ ಯಾರು ನಮಗೆ ಜಾಸ್ತಿ ಟೈಮ್ ಇಲ್ಲ, ಜಾಸ್ತಿ ನಮಗೆ DIYಗಳು ಮಾಡ್ಕೊಳಕ್ಕಾಗಲ್ಲ ಅಂತಾರೆ, ಅವ್ರು ಈ ರೀತಿ ಸಿಂಪಲ್ಲಾಗಿ ನೀವು ಮಾಡ್ಕೋಬೋದು. ಇಲ್ಲ ನಮ್ಗೆ ಟೈಮ್ ಇದೆ DIY ಮಾಡ್ತೀವಿ ಅಂದರೆ ಸೊ ಅದು ಕೂಡ ನನ್ನ ಚಾನಲಲ್ಲಿ ಸಿಗುತ್ತೆ, ಹೋಗಿ ನೋಡ್ಬೋದು. ಸೊ ನಾನು ಲಾಸ್ಟಲ್ಲಿ ಏನೇ ಹೇಳಿದೆ ಆ ಟಿಪ್ಸು ಕೂಡ ನೀವು ಫಾಲೋ ಮಾಡ್ಬೋದು. ನಿಮ್ಮ ಕಾಲುಗಳು ಸ್ವಲ್ಪ ಬೆಳ್ಳಗಾಗಬೇಕು ಅಂತ ಇದ್ದರೆ ಸೊ ಟ್ರೈ ಮಾಡಿ ನೋಡಿ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋಲಿ ನಾವು ಮನೇಲಿ ಹೇಗೆ ನಾವು ಫುಡ್ ಸ್ಪಾ ಮಾಡ್ಕೋಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಸೊ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.